ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಅಧ್ಯಯನ ಪೀಠ, ನೆಹರು ಚಿಂತನೆ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಇದರ ಸಹಯೋಗದಲ್ಲಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ನಾಟಕ ನಾನು ಕಾರಂತ. ಈ ನಾಟಕದ ರಚನೆ ರಾಜಶ್ರೀ ಟಿ ರೈ ಪೆರ್ಲಾ. ನಾಟಕದ ವಿನ್ಯಾಸ ಹಾಗೂ ನಿರ್ದೇಶನ ಜಗನ್ ಪವರ್ ಬೇಕಾಡ್. ನಾಟಕದ ಸಂಗೀತದಲ್ಲಿ ಮೇಧ ಹಾಗೂ ಚೇತನ್ ಗಣೇಶ್ಪುರ. ನಾಟಕದ ಬೆಳಕಿನ ನಿರ್ವಹಣೆ ಅಕ್ಷಿತ್ ನಂದಗೋಕುಲ. ದಯವಿಟ್ಟು ಪ್ರೇಕ್ಷಕರಲ್ಲಿ ವಿನಂತಿ, ನಾಟಕಕ್ಕೆ ಯಾವುದೇ ರೀತಿಯ ಅಡ್ಡಿ ಬಾರದಂತೆ ತಮ್ಮ ಕರ್ಣಪಿಶಾಚಿಗಳನ್ನು ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮೋಡಿಗೆ ಹಾಕಬೇಕಾಗಿ ವಿನಂತಿ. ನಾಟಕದ ಮಧ್ಯೆ ಯಾವುದೇ ರೀತಿಯ ಗಲಾಟೆಗಳಿಲ್ಲದೆ ಸಹಕರಿಸಬೇಕಾಗಿ ವಿನಂತಿ. ಅರಿವನ್ನು ಅರಿತಂತೆ ಬರೆದ, ಗುರುವಿಲ್ಲದೆ ಗುರಿ ಇರಿಸಿ ನಡೆದ, ಬಾಳ್ವೆ ರೂಪಿಸಿದ ಭಾವಚಿತ್ರ ಕೋಟ ಶಿವರಾಮ ಕಾರಂತ ಎನ್ನುವ ಮಹಾನ್ ವ್ಯಕ್ತಿತ್ವವನ್ನು, ಅವರ ಬರಹದ ತಾರ್ಕಿಕ ನಿಲುವುಗಳನ್ನು, ಅವರು ಸೃಷ್ಟಿಸಿದ ಪಾತ್ರಗಳ ಮೂಲಕ ಅನಾವರಣಗೊಳಿಸುತ್ತಿದ್ದೇವೆ. ಸಾಹಿತ್ಯ ಲೋಕಕ್ಕೆ ಹೊಸತನದ ಝಳಕಿನ, ಸಾಹಿತ್ಯ ಲೋಕಕ್ಕೆ ಹೊಸತನದ ಝಳಕಿನ, ಆ ದಿವ್ಯ ಅನಾವರಣ, ದಿವ್ಯ ಅನಾವರಣ. ವಿಶ್ವದ ನಾಳೆ ಎಷ್ಟು ವಿಚಿತ್ರವಾದ ಪ್ರಶ್ನೆಯೋ. ನಮ್ಮೆಲ್ಲರ ನಾಳೆಯ ಗೂಢವು ಅಷ್ಟು
ಅಷ್ಟೇ ವಿಚಿತ್ರವಾಗಿದೆ. ಈ ನಾಳೆಗಳ ಮಾತಿರಲಿ, ಇಂದು ನಾನು ಕಾಣುತ್ತಿರುವ ನೋಟ ಅದು ಅತ್ತ ನೋಡಿ. ಅರೆ, ಕಾಣಿಸುತ್ತಿಲ್ಲವೇ? ನನಗೆ ಕಾಣಿಸಿದ್ದು ನಿಮಗೆ ಕಾಣಿಸುವುದಿಲ್ಲವೆಂದರೆ ನೋಡಿ ನೋಡಿ, ಆ ಮನುಷ್ಯನ ಹಿಂದೆ ಒಂದು ದೊಡ್ಡ ಸಾಲಿದೆ. ಆಶ್ಚರ್ಯ, ಕೈ ಚಾಚಿ ನಿಂತಿದ್ದಾರೆ. ಯಾರೂ ಪ್ರತಿಭಟಿಸುತ್ತಿಲ್ಲ, ಕೈ ಒಟ್ಟಿ ನಿಂತಿದ್ದಾರೆ. ಯಾಕೆ ನಿಂತಿದ್ದೀರಿ? ಅಂತ ಯಾರು ಅವರನ್ನು ಕೇಳುತ್ತಿಲ್ಲ. ನಿಮಗೂ ಮಾತನಾಡಿಸಬಹುದಿತ್ತಲ್ಲ. ಯಾರು ಗಮನಿಸುವುದಾದ್ರೂ ಹೇಗೆ? ಅವರು ಕತ್ತಲೆಯಲ್ಲಿದ್ದಾರಲ್ಲ. ಜಗದ ಜನರ ಕತ್ತಲೆಗೆ ಬೆಳಕು ಹಾಕುವ ಹೋರಾಟಗಾರರೇ, ಇತ್ತ ನೋಡಿ, ಅತ್ತ ಬೆಳಕು ಹಾಯಿಸಿ. ನಾನು ಬೆಳಕು ಬೀರುತ್ತೇನಂತೆ. ನಾವು ನಮ್ಮ ಹೋರಾಟವನ್ನ ನಿಲ್ಲಿಸುವುದು ಬೇಡ. ಹೌದು ಹೌದು, ನಡೆಯಿರಿ. ಹೋರಾಟ 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 ಹೋರಾಟ. ಎಲ್ಲರೂ ಸ್ವಲ್ಪ ಮೌನವಾಗಿರಿ. ಕೇಳಿ ಕೇಳಿ, ಅವರು ಏನೋ ಹೇಳುತ್ತಿದ್ದಾರೆ. ಆ ಕೀರಲು ಧ್ವನಿ ನಮ್ಮ ನಿಮ್ಮ ಕಿವಿಗಳನ್ನು ತಲುಪಲಿ. ನನಗೂ ಒಂದು ಕನಸಿತ್ತು. ತುಂಡು ಭೂಮಿ ಕನಸು. ಸ್ವಂತ ನೆಲನ ಉತ್ತು ಬಿತ್ತೋ ಕನಸು. ಕಾಡದೆರಿಯ ಕಾಂತೆಯೇ ಕಾಟು ತಪ್ಪು ತಜತೆಯೇ ಓ ಉಳ್ಳಾಯೇ ಆಪುಜಿ ಪಂಡೇರಿಯೇ ಒಂಜಿ ಪೊಟ್ಟು ಕೊಟ್ಟಿ ಕಂಡಾಯೇ ನಟ್ಟಿನೆ ಕಿಚ್ಚಿ ಪಂಡೇರಿಯೇ ಓ ಉಳ್ಳಾಯೇ ನುಗನಾಯರು ತಟ್ಟಿ ಮುಡೆಯೇ ಒಂಜಿ ಚಕ್ಕಣ ಗಂಜಿ ತಿಳಿಯೇ ಎದ ಮಣ್ಣಡ ಪುಲಪೆ ಪಂಡೇಯ ಇಜ್ಜಿ ಪಂಡೇರು ಓ ಉಳ್ಳಾಯ ಮಾಯೋ ಮಾನಿ ತುಂಜಿಯೇ ಓ ಹೀಗೆ ಕಣ್ಣು ಕುಕ್ಕುವ ಬೆಳಕು ಹಾಯಿಸಿ ಯಾಕೆ ಅವನನ್ನು ತೋರಿಸುತ್ತಿದ್ದೀರಿ ಎನ್ನುವ ಪ್ರಶ್ನೆ ಅಲ್ಲವೇ? ನಿಮಗೆ ಕಿರಿಕಿರಿ ಆಗುತ್ತಿದೆ ಅಲ್ಲವೇ? ನಿನ್ನ ಹೃದಯದಲ್ಲಿ ಅವನ ಬಗ್ಗೆ ಅಷ್ಟು ಕರುಣೆ ಇದ್ದರೆ ಕೊಡಿಸಿಬಿಡು. ಅವನಿಗೆ ಅವನು ಬೇಡಿದ್ದನ್ನು. ದೇವರು ನನ್ನ ಅಳತೆ ಮೀರದ ದೇವರು. ನೀವು ನೋಡೋ ದೃಷ್ಟಿನೇ ಸರಿ ಇಲ್ಲ. ಇನ್ನೊಮ್ಮೆ ನೋಡಿ, ಇನ್ನೊಮ್ಮೆ ನೋಡಿ. ದಣಿಯದವಡಿಗೆ ತಾಳವಾದಳು ಒಡೆಯನ ಸಿವಿಗೆ ದಣಿದ ಹೆಣ್ಗಳ
ಎಂದಾದರೂ ನಿಮ್ಮ ಕಿವಿಗಳಿಗೆ ಈ ಧ್ವನಿ ಕೇಳಿಸಿದೆಯಾ? ಆ ಮುಂದೆ ನಿಂತವನ ಹಿಂದೆ ಕುಡಿಯನಿದ್ದಾನೆ. ದುಡಿಯುವ ವರ್ಗದ ಉದ್ದ ಸಾಲಿದೆ. ಅವರಿಗೆಲ್ಲ ನ್ಯಾಯ ಒದಗಿಸುವ ಹೊಣೆ ನಮ್ಮ ನಿಮ್ಮ ಮೇಲಿದೆ. ಬನ್ನಿ ಬನ್ನಿ ನನ್ನ ಜೊತೆ. ನಿನ್ಗಿಂತ ಹೆಚ್ಚು ಗೊತ್ತಿದೆ ಅಂತ ಕೇಳ್ತಿದ್ದೀಯಾ? ನಾನು ಕೇಳಿ ಕಲ್ತದ್ದನ್ನ, ನಂಗೆ ಅರ್ಥ ಆಗದ್ದನ್ನ ನಿಮ್ಗೆ ಹೇಗೆ ತಿಳಿಸಿ? ಬೇಡ, ಇತ್ತ ಬಾ.
ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಯುವ ದಂಪತಿಗಳಂತೆ ದೀಪ ಸಾಕ್ಷಿಯಾಗಿ ನಾವು ಸೇರುವ ಕ್ಷಣ ಈಗ ಒದಗಿ ಬಂತು. ಮಂಜುಳಾ, ನಿಗ್ರಹಿಸಿದಷ್ಟು ಅಪೇಕ್ಷೆ ಹೆಚ್ಚಾಗುತ್ತೆ. ಅತ್ತ ನೋಡುವ ಪಶು ಪಕ್ಷಿಗಳನ್ನು ಧೀರನ 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 ಮೈಯ ಹಂಬಲಕ್ಕೆ, ಮನಸ್ಸಿನ ಚಪಲಕ್ಕೆ, ಆ ಕೃತಕತೆ ಅಮರುಳಿಸೋ ಸಾಧನವಾಯಿತು.
ಇಷ್ಟು ಇಷ್ಟು ಹತ್ತಿರದಿಂದ ಮನಸ್ಸು ಮುಟ್ಟಿ ಮಾತನಾಡಿಸುವವರಿಗಾಗಿ ನಾವು ಈವರೆಗೆ ಕಾಯಬೇಕಾಯ್ತು. ದೇಹ ಧರ್ಮ ಬಂಡಾದ್ರೆ ಈ ಜಗತ್ತಿನಲ್ಲಿ ತುಂಬಿದೆಲ್ಲವೂ ಬಂಡಿನ ಫಲವೇ. ಯಾರು ಮಾತನಾಡಿಸಿದವರೆಲ್ಲ ಮನಸ್ಸು ಬಿಚ್ಚಿ ಮಾತನಾಡೋಕೆ ತೊಡಗಿದ್ದಾರೆ ಅಂದರೆ ಇವರ ಧ್ವನಿಗೆ ಗರಬಡಿಯುತ್ತೆ. ಆ ಆ ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ಈ ಮೌಢ್ಯದ ಕತ್ತಲೆಗೆ ನಾವು ಕಲಿತವರು ಅರಿತವರು ಬೆಳಕು ಹಿಡಿಯಬೇಕು. ದೀಪಕ್ಕೆ ಕಣ್ಣು ಮುಚ್ಚಿ ಕೈ ಮುಗಿಯುತ್ತಾ ಆ ಬೆಳಕು ಅರಳಿಸುವ ಅರಿವಿಗೆ ಶಿರಬಾಗಿ. ಓ ಚಂದ್ರಯ್ಯ, ಯಾವಾಗ ಬಂದೆ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿಯೇ ಇದ್ದೇನೆ. ನಿನ್ನ ಹುಡುಕಾಟ ಇನ್ನು ಮುಗಿಲಿಲ್ಲ ಅಂತ ಕಾಣುತ್ತೆ. ಬೆಳಕ ನೋಡು, ಈ ಮದುವೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಕೈ ಕೈ ಹಿಡಿಬೇಡ್ವೆ?
ಯಾಕೆ ಗಾಬರಿ? ದುಃಖಿತ ದಂಪತಿಗಳಿಗೆ ಸುಖ ಕೊಡೋಳು ಸರಸಮ್ಮ ಅಲ್ವೇ? ಅಂಥವಳ ಗುಡಿಯಿಂದ ನೀನಾಗಿ ಬಂದೆ. ನಿಜ ಹೇಳಲೆ ಸರಸಮ್ಮನ ಸಮಾಧಿ ಅದು ನಂದೇ ಮನೆ. ನನ್ನ ಗಂಡ ನೀಲಾಚಲ ಮಲಗಿದ ಸ್ಥಳ ಅದು. ನನ್ನ ಈ ಅವಸ್ಥೆಗೆ ಅವನೇ ಕಾರಣ. ನಾನು ಬೇಡ ಬೇಡ ಎಂದು ರೋಧಿಸಿದ್ರು ಅವನ ರೋಗಿಷ್ಟ ಶರೀರದೊಡನೆ ನನ್ನನ್ನು ಸುಟ್ಟನು. ನರಘಾತಕರು ನನ್ನನ್ನು ಮಹಾಸತಿಯನ್ನಾಗಿ ಮಾಡಿದ್ರು. ಮಹಾಸತಿ ಮಹಾಸತಿ ನೀನು ಮಹಾಸತಿ ಸರಸಮ್ಮಳೆ. ಇನ್ನು ಸದೈವ ಸಮಾಧಿಗಳ ಅಗತ್ಯವಿಲ್ಲ. ಇಬ್ಬರಿಗೂ ಒಳ್ಳೆಯದೇ ಆಗಲಿ. ನಿಮ್ಮ ಮುಂದಿನ ಜೀವನ ಸುಖವಾಗಿರಲಿ. ಹೋಗಿ ಬನ್ನಿ. ಅರೆ, ನಡೆದು ನಡೆದು ನಾನು ಎಲ್ಲಿ ತಲುಪಿದೆ? ಕಾಣುತ್ತಿದೆಯಲ್ಲ ಕಳಂಜಿ ಮಲೆ. ಏನು ಆಶ್ಚರ್ಯ! ಅಷ್ಟು ದೊಡ್ಡ ಬೆಟ್ಟದ ಮೇಲೆ ಕಟ್ಟು ಮಾಡಿ ಅಷ್ಟು ಸಮೃದ್ಧವಾಗಿ ಕೃಷಿ ಮಾಡಿದ ಆ ಭಗೀರಥ ಯಾರು? ಗೋಪಾಲಯ್ಯನವರು ಬರ್ತಿದ್ದಾರೆ. ನೋಡಿ ಬಾಲ್ಸತೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೇನೆ. ನಿಮ್ಮ ಹತ್ರ ಒಂದು ಕೇಳ್ಬೇಕು ಅಂತಿದ್ದೆ. ಕೇಳಿ ಸಮಯ. ಈ ನಿಮ್ ತೋಟದ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ನೋಡಿ ಸಮಯ, ಈ ಆಸ್ತಿ ಇದ್ದವರು ತೋಟದ ಅಗತ್ಯ ಮಾಡಿಸಿ ಬೆಳೆ ಬೆಳೆದು ಮಾರಾಟ ಮಾಡ್ಕೊಂಡ್ರೆ ಒಂದು ಸುಖ. ಏನಂತೀರಿ? ಹೌದು ಹೌದು. ನಿತ್ಯ ದುಡಿಯುವಾಗ, ಫಸಲನ್ನ ನೋಡುವಾಗ, ಗಿಡ ಬೆಳೆದು ನೆಡುವಾಗ, ಈ ಪೈರಿದೆಲ್ಲ ಅದು ಕೊಯ್ಯುವಾಗ ಸಿಗುವ ಸಂತೋಷ ಏನು ಸಂತೋಷವೇ, ಏನು ಸಂತೋಷ. ಅದನ್ನ ಗೇಣಿ ಕೊಟ್ಟು ಬರೀದೇ 4 ಕಂಡಿ ಅಡಿಕೆ ನೋಡ್ರಿ ಅಷ್ಟು ಸಂತೋಷ ಸಿಗುತ್ತೆ. ನನ್ನಂತವನಿಗೆ ಜನ್ಮಕ್ಕೂ ಅಂತ ಕೆಲಸ ಆಗಕ್ಕಿಲ್ಲ. ಆ ಕೈ ಬರೋ ದುಡ್ಡು ಈ ಜುಗಾರ ಸಿಗುತ್ತಲ್ಲ ಅದಕ್ಕೆ ಸಮ ಅಂತೀನಿ. ಅಂತ ದುಡ್ಡು ಕೈಲೂ ಇರೋ ಸ್ವಾಮಿ. ಓ ಬರ್ತೀನಿ ಬರ್ತೀನಿ ರಾಯ್ರೆ, ನನಗೇನು ತೋಟದ ಕೆಲಸ ಬಂತು, ಬರ್ತೀನಿ. ಹೋಗ್ ಬನ್ನಿ. ನಾನು ಆ ಕಡೆ ಅಲ್ಲ, ಈ ಕಡೆ ಬಂದೆ. ಇರುವಲ್ಲಿ ಇರುವುದರಲ್ಲಿ ಸುಖ ಹುಡುಕುವ ಈ ಬೆಟ್ಟದ ಜೀವನ್ಮುಖಿ ನಿಲುವನ್ನು ಯಾರು ಗಮನಿಸಲಿಲ್ಲವೇ? ಓ ಶಂಕರ, ಯಾವಾಗ ಬಂದು ನಿಂದು ಓದ್ ಮುಗೀತಾ?
ಗದ್ದಿ ಉಳ ಕೆಲಸ ಮಾಡ್ತೀಯನ? ಹೆಚ್ಚಿಗೆ ಬೆಳೀರಿ ಎಂಬ ಸರ್ಕಾರದ ಪೋಸ್ಟ್ ನೋಡಿ ತೆಲಿಗೆ ಕೆಟ್ಟೋಗೈತೆ ಏನು? ಏನೋ ನನ್ನ ಮನಸ್ಸಿಗೆ ಇದೇ ಗಟ್ಟಿ ಅಂತ ಗಟ್ಟಿ ಮಾಡ್ಕೊಂಡಿನಿ ಮನ್ಸನ್ನ. ನಾನಿನ್ ಬರ್ತೀನಿ ರಾಯ್ರೆ. ಹೋಗ್ಬಾರಪ್ಪ, ಒಳ್ಳೇದಾಗ್ಲಿ. ಇರೋ ಶಂಕರ, ಇರೋ. ಅಂತೂ ನೀನ್ ಇದ ದಾರಿಗೆ ಬಂದಿ, ಅದೇನ್ ನೋಡಿ ಬಿಟ್ಟಾಗ್ತೀರಿ, ನಾನು ನೋಡ್ತೀನಿ. ಯಾವುದೇ ಕೆಲ್ಸನೂ ಮನ್ಸಿಟ್ಟು ಮಾಡ್ಬೇಕು. ಅಲ್ಲಿ ಗೋಪಾಲಯ್ಯ ಅಷ್ಟು ದೊಡ್ಡ ಬೆಟ್ಟವನ್ನು ಕಡಿದು ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಾಲೆ ಕಲಿತ ಶಂಕರ ತನ್ನ ಮನಸ್ಸಿನ ನೆಮ್ಮದಿಗಾಗಿ ಕೃಷಿ ಮಾಡ್ತಿದ್ದಾನೆ. ಈ ಸೋತೋನಿಗೆ ಮರಳಿ ಯತ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಗೆದ್ದೋನಿಗೆಲ್ಲಿ? ಅದಕ್ಕೆ ಹೇಳೋದು ಏನಂತ? ಮರಳಿ ಯತ್ನವ ಮಾಡು, ಜಯ ಖಂಡಿತ ಅಂತ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಜಯ ಖಂಡಿತ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಜಯ ಖಂಡಿತ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಜಯ ಖಂಡಿತ. ಮರಳಿ ಯತ್ನವ ಮಾಡು, ಜಯ ಖಂಡಿತ. ಅಜ್ಜಿ, ಏನೇ ಮಾಡ್ತಿದ್ಯಾ? ಯಾವ್ರಂಬೋದು ನಾವು ನಂಬಿದ್ರೆ ಉಂಟು, ನಂಬಿದರೆ ಜನ ನಮ್ದುರಿಯ ಈ ಮರ ನೆಟ್ಟೋರು. ನನ್ನವ್ವ ಈ ಮರಕ್ಕೆ ದಿನ ಸುತ್ತು ಬರೋಳು. ನಾ ಬಂದಿದ್ ಕಂಡಿಯಲ್ಲ, ಅವ್ವ ಇದ್ರ ಹತ್ರ ಏನೇನೋ ಬ್ಯಾಡ್ದಿದ್ ನೆನ್ಪು ನನ್ಗೆ. ನಾನು ಬ್ಯಾಡಿರ್ಬೇಕು, ಆ ಗಂಡನ್ನ ಕೊಡು ಅಂತ. ಮತ್ತೆ ಕೊಟ್ನಲ್ಲ. ಅವನೇ ಕೊಟ್ಟ ಅಂತ ಇಟ್ಕೊಳ್ಳವ, ಅವನೇ ವಾಪಸ್ ಕರೆಸ್ಕೊಂಡೆ. ನಂಬಿಕೆಯು ಒಂದ್ ಮರಳೆ. ಈಗ್ಲೂ ನಾ ಈ ಮರಕ್ಕೆ ಸುತ್ತು ಬಂದ್ರೆ ಅದು ಅಭ್ಯಾಸದಿಂದ ಇಲ್ಲ, ಬರೀದೆ ಮನ್ಸಿಗೆ ಹಿತ ಕಾಣ್ಸಕ್ಕಷ್ಟೇ. ಅಬ್ಬಬ್ಬ. ಇಲ್ಲಿ ಹಿಂಗ ಬಂದು ಕುಂತಾಗ ಹಿಂದಿನ 106 ತಲೆಮಾರಿನ ತೆರ್ಗು ನಾನು ಅನ್ಸ್ಬಿಡುತ್ತೆ. ಹಿಂದೆ ಹೋದಷ್ಟು ಜನಗಳು ಜೀವಗಳು ಇದ್ದಂಗ ಅನ್ಸುತ್ತೆ. ಮತ್ತು ಹಿಂದಕ್ಕೆ ಯೋಚಿಸಿದ್ರೆ ಅದಿತ್ತೋ ಇಲ್ಲೋ ಅನ್ಸಕ್ ಶುರು ಆಗುತ್ತೆ. ಬದುಕು ನಿರಾಸೆ ಅಜ್ಜಿ. ಹುಟ್ಟದೇ ಇರೋದು ಉತ್ತಮ. ಆದ್ರೆ ಹುಟ್ಟಾಗಿದೆಯಲ್ಲ, ಹೆತ್ತ ತಾಯಿ ಹೊಟ್ಟೆ ಒಳಗೆ ಮರಳಿ ಸೇರೋ ಆಸೆಗೆ ತಾನೇ ಮನುಷ್ಯ ಗುಹೆಗಳನ್ನ ಹುಡ್ಕೊಂಡು ಹೋಗೋದು, ಅಡ್ಗಿಕೊಳ್ಳೋದು ಭದ್ರತೆ ಅಂತವ. ಮುಂದಕ್ಕೆ ಹೆಜ್ಜೆ ಇಡೋದು ಕಷ್ಟ ಆದಾಗ ಹಿಂದಕ್ಕೆ ಹೆಜ್ಜೆ ಇಡೋದಪ್ಪ. ಈ ಗಂಡ ಹೆಂಡ್ರು ಸಂಸಾರದಿಂದ ದೂರ ಇರ್ತಾರನ್ನೋದು ಒಂಥರ ಚೇಟೆ
ತಿನ್ನುವ ಕಂದ ಮೂಲವು ಸಂಸಾರವೇ ಗುಹೆಯು ಸಂಸಾರವೇ ಗುಹೆಯು ಸಂಸಾರ ಏನಂದ್ರೆ ಇನ್ನೊಮ್ಮೆ ಹೇಳು. ದೇಹ ಖರ್ಚು ಸಮ, ಸಂಸಾರ ಬಿಡುವುದು ಸಮ. ಈ ದೇಹ ಇರೋ ತನಕ ನಾವಾಗಿ ಅದನ್ನ ಬಿಡೋಕ್ ಬರೋದಿಲ್ಲ. ನಾವೆಷ್ಟೇ ಅನ್ಬೋದು, ಆದ್ರೆ ಈ ಕಾಡಿಗೆ ಹೋದ ಋಷಿಮುನಿಗಳು ಕಂದಮೂಲ ಯಾಕೆ ತಿನ್ಬೇಕು? ದೇಹ ಉಳಿಸ್ಕೋಬೇಕು ಅಂತ ತಾನೇ. ಅಜ್ಜಿ, ನೀನು ಚಾರ್ವಾಕ್ಳೆ? ಈ ಗುಡಿಯು ಶಾಶ್ವತ ಅಲ್ಲ. ಅಲ್ಲಿ ದ್ಯಾವ್ರು ಶಾಶ್ವತ ಅಲ್ಲ. ಅಂತ ಒಬ್ಬ ಶಾಶ್ವತವಾದ ದ್ಯಾವ್ರು ಇದ್ದಾನಂದ್ರು ಅವನು ಎಂತವನಂತ ನಮ್ಮ ಬೆಡ್ಗೆ ಸಿಕ್ಕಿದ್ದಿಲ್ಲ. ನಾವು ನಮ್ಮ ಬುದ್ಧಿಗೆ ಸಮನಾಗಿ 100,000 ದ್ಯಾವ್ರನ್ನ ಮಾಡ್ಕೊಂಡು ಇದೇ ನಿಜ ಅಂತ ಮರಳು ಮಾತಾಡೋರು. ಕಷ್ಟ ಬಂದಾಗ್ಲೆಯ ಅದು ಕೊಡು ಇದು ಕೊಡು ಅಂತ ಬ್ಯಾಡೋರು. ಪರಮಾತ್ಮನನ್ನ ಅವನ್ ಪಾಡಿಗೆ ಬಿಟ್ಬಿಡಿ. ಮೂಕಜ್ಜಿ ಭಾಳ ಗಟ್ಟಿಗಿತ್ತಿ. ಅವಳ ಕನ್ಸುಗಳು ಗಟ್ಟಿ, ನನ್ಸೂ ಕೂಡ. ಹುಚ್ಚು ಮನಸ್ಸಿನ 10 ಮುಖಗಳ ಹುಚ್ಚು ಮನಸ್ಸಿನ 10 ಮುಖಗಳ Hey!
ನಾಟಕ ಹೀಗೆ ನೋಡಿ ಹಾಗೆ ನೋಡಿ. ಏ ಅದು ಪಕ್ಷಿ ಅಲ್ಲ, ಪ್ರಾಣಿ ನಿಂತರೆ ಕಾಣ್ತಿದೆ. ಅಮ್ಮ ನನ್ನ ಜೊತೆ ಇದ್ದಾರಲ್ಲ, ಇಲ್ದಾದ್ರು ನನಗೆ ಯಾರಿದ್ದಾರಮ್ಮ? ನಾನಿದ್ದೀನೋ ಅಲ್ಲಿ ನೋಡು, ಸೂರ್ಯಚಂದ್ರ ಅವರು ಇರೋ ತನಕ ನಾನು ನಿನ್ನ ಜೊತೆ ಇರ್ತೇನೆ. ಅಮ್ಮ consider right to consider right to ಕರಡಿಯ ಮನೆಯ ಕುಡಿಯುವ ಪಾದಾಂಬುಜಕ್ಕೆ ಪೊಡ ಮಾಡುತ್ತೋ ನಿಪನ ಕಥಾಮೃತವ ತನ್ನನ್ನು ತಾನು ತನ್ನಿಂದಲೇ ದೂರ ನಿಂತು ನೋಡಿದ. ತನ್ನೊಳಗೆ ತಾನು ಇಣುಕಿದ. ತನ್ನ ಹುಚ್ಚು ಮನದ 10 ಮುಖಗಳ ಜಗದೆದುರು ಬಿಚ್ಚಿದ. ದಶಾವತಾರಿ ದಶಾವತಾರಿ. ನನ್ನ ಕನಸು ದೀರ್ಘ ಸ್ವಪ್ನವಾಗಿತ್ತು. ಅದರಲ್ಲಿ ನಾನಾ ವಿಧದ ರೂಪಗಳು, ಬಣ್ಣಗಳು ತುಂಬಿಕೊಂಡಿದ್ದವು. ಅನೇಕ ಸುಂದರ ದೃಶ್ಯಗಳು ಬಂದು ಹೋಗುತ್ತಿದ್ದವು. ಉದ್ದಕ್ಕೂ ಹಾಡಿನ ಪ್ರವಾಹ ಲಹರಿ ಲಹರಿಯಾಗಿ ಸಾಗುತ್ತಿತ್ತು. ಎಡೆ ಎಡೆಯಲ್ಲಿ ಮಾನವೀ ಪ್ರಪಂಚದ ಸುಖ ದುಃಖ ಸಂತೋಷಗಳು ತಮ್ಮದೇ ಆಕಾರವನ್ನು ತಾಳಿ ಏನೇನೋ ಸೆಣಸಾಟವನ್ನು ಹೂಡಿ ಒಮ್ಮೆ ಗೆದ್ದಂತೆ ಒಮ್ಮೆ ಸೋತಂತೆ ಕೆಲವೊಮ್ಮೆ ನಿದ್ರಿಸಿದಂತೆ ಕಾಣಿಸಿಕೊಂಡವು. ಸಣ್ಣ ಸಣ್ಣ ಅನುಭವಗಳು ಬೃಹದಾಕಾರ ತಾಳಿ ಈ ಸೃಷ್ಟಿಯೆಲ್ಲವೂ ತನ್ನದೇ ಕೈವಾಡವೆಂದೆನಿಸುತ್ತಿತ್ತು. ತಾನು ಇಂಥದಾವುದೋ ಒಂದು ಸೃಷ್ಟಿ ಮಾಡಲೆಂದೇ ಜನಿಸಿದವನೆಂದು ಒಮ್ಮೊಮ್ಮೆ ಗೋಚರಿಸುತ್ತಿತ್ತು. ಇರಬಹುದೇನೋ ನನ್ನ ಲೇಖನಿ ಬಿತ್ತಿದ ವ್ಯಾಸ ಗುಡಿಯ
ಸೋಮ, ಚಂದ್ರಯ್ಯ ಬೆಳ್ಳಕ್ಕ, ಗೋಪಾಲಯ್ಯ ಶಂಕರ, ಮೂಕಜ್ಜಿ ಇವರೆಲ್ಲರೂ ನನ್ನ ಜೊತೆ ಸಂವಾದಿಸುತ್ತಲೇ ತಮ್ಮ ಧ್ವನಿಗೆ ಈ ಸಮಾಜದಲ್ಲಿ ಒಂದು ಗುರುತು ಕಂಡುಕೊಂಡರು. ಇವರೆಲ್ಲರ ಗುರುತಿನ ಒಳಗೆ ನಾನು ಕರಗಿ ಹೋಗಲೇ? ಬದುಕಿನ ಬರಹದ ಎಲ್ಲ ಸಾಧ್ಯತೆಗಳನ್ನು ಹುಡುಕಾಡಿದ್ದೇನೆ. ಬದುಕನ್ನೇ ಪ್ರಯೋಗ ಶಾಲೆಯನ್ನಾಗಿಸಿದ್ದೇನೆ. ಹೊಸ ಸಾಧ್ಯತೆಗಳ ಬಾಗಿಲುಗಳನ್ನು ನಿಮಗಾಗಿ ತೆರೆದಿರಿಸಿದ್ದೇನೆ. ದಣಿವಾಗಿದೆ, ಹೋಗಿ ಬರಲೇ? ಮರಳಿ ಮಣ್ಣಿಗೆ. ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ. ನಿನ್ನೆ ನಾಳೆ ನೆಚ್ಚಿಕೊಳ್ಳದೆ ವರ್ತಮಾನವ ಬದುಕಿದ, ಕಲಿತು ಕಲಿಸುತ್ತ ಎಲ್ಲರೊಲಿಸುತ್ತ ಕೋಟಿ ಹೃದಯದಿ ನೆಲೆಸಿದ, ಕೋಟಿ ಹೃದಯದಿ ನೆಲೆಸಿದ, ಕೋಟಿ ಹೃದಯದಿ ನೆಲೆಸಿದ, ಕೋಟಿ ಹೃದಯದಿ ನೆಲೆಸಿದ. ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ, ಮರಳಿ ಮಣ್ಣಿಗೆ. ಜಗದೀಶ್ ದ್ವಿತೀಯ MA, ಆಶ್ರಿತ ಕನ್ನಡ ವಿಭಾಗ, ಬಾಲಾಜಿ ಕನ್ನಡ ವಿಭಾಗ, ಸ್ನೇಹ ಕನ್ನಡ ವಿಭಾಗ, ಪಲ್ಲವಿ ಕನ್ನಡ ವಿಭಾಗ, ನೇತ್ರ ಕನ್ನಡ ವಿಭಾಗ, ತ್ರಿವೇಣಿ ಕನ್ನಡ ವಿಭಾಗ, ಪೂಜಾ ಕನ್ನಡ ವಿಭಾಗ, ಪವಿತ್ರ ಕನ್ನಡ ವಿಭಾಗ, ರೇಷ್ಮಾ ಕನ್ನಡ ವಿಭಾಗ, ಅಭಿಷೇಕ್ ಕನ್ನಡ ವಿಭಾಗ, ಸೂರ್ಯ ಸಮಾಜ ಕಾರ್ಯ ವಿಭಾಗ, ದುಷ್ಯಂತ್ ಕನ್ನಡ ವಿಭಾಗ, ನಾಟಕ ನಿರ್ದೇಶನ ಜಗನ್ ಪವರ್, ರಚನೆ ರಾಜಶ್ರೀ ಪೆರ್ಲಾ, ವ್ಯವಸ್ಥಾಪಕರು ಪ್ರೊಫೆಸರ್ ನಾಗಪ್ಪ ಗೌಡ ಆರ್, ಪ್ರಸ್ತುತಿ ಶಿವರಾಮ ಕಾರಂತ ಅಧ್ಯಯನ ಪೀಠ. ಲೈಟ್ನಲ್ಲಿ ಸಹಕರಿಸಿದವರು ಕ್ರಿಸ್ಟೋಫರ್ ಅಸ್ತಿತ್ವ ರಿಜಿಸ್ಟರ್ ಮಂಗಳೂರು, ಅವರ ಜೊತೆಗೆ ಲೆಸ್ಟರ್ ಮತ್ತು ಕ್ರಿಸ್ಟನ್, ಬೆಳಕು ಹಾಗೂ ಪ್ರಸಾದನ ಅಕ್ಷಿತ್ ನಂದಗೋಕುಲ, ಪರಿಕರ ಸುಪ್ರೀತ್ ಹಾಗೂ ಬ್ರಿಟೇಶ್, ಸಂಗೀತದಲ್ಲಿ ಜೊತೆಯಾದವರು ಮೇಧಾ ನಾರ್ಯಪಳ್ಳ, ಅದೇ ರೀತಿ ಚೇತನ್ ಗಣೇಶ್ಪುರ. ದಯವಿಟ್ಟು ಎಲ್ಲರೂ ಭಾಗವಹಿಸಿದ ಅಭಿನಯಿಸಿದ ಎಲ್ಲರೂ ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೀನಿ. ಇದುವರೆಗೆ ನಾನು ಕಾರಂತ ಎಂಬ ನಾಟಕವನ್ನು ಎಲ್ರಿಗೂ ನಮಸ್ಕಾರ. ಇದುವರೆಗೆ ಸುಮಾರು 55 ನಿಮಿಷಗಳ ಕಾಲ ನಾನು ಕಾರಂತ ಎಂಬ ನಾಟಕವನ್ನು ನಮ್ಮ ವಿಭಾಗದ ವಿದ್ಯಾರ್ಥಿಗಳು, ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿದ್ದಾರೆ. ಮತ್ತು ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಸೂರ್ಯ ಅವರು ಇದ್ದಾರೆ. ಬಹುಶಃ ನಾಟಕವನ್ನು ಈ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಭಿನಯಿಸಿ ತೋರಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ನಿಜವಾಗಿಯೂ ನಮಗೆ ಇರಲಿಲ್ಲ. ತುಂಬ ಅದ್ಭುತವಾದ ರೀತಿಯಲ್ಲಿ ನಿರ್ದೇಶನವನ್ನು ಮಾಡಿರುವಂಥ
ಜಗನ್ ಪವಾರ್ ಅವರ ಕೈ ಕೆಳಗೆ ಪಳಗಿದಂಥ ವಿದ್ಯಾರ್ಥಿಗಳು ಇವರು. ಇಲ್ಲಿ ಕುಳಿತುಕೊಂಡು ನೋಡುವಾಗ ತುಂಬ ಖುಷಿಯಾಯಿತು. ನೀವೆಲ್ಲರೂ ಕೂಡ ಭಾಳ ಪ್ರೀತಿ ಇಟ್ಟು ಈ ನಾಟಕಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ 3 ಸಂಸ್ಥೆಗಳ ಪರವಾಗಿ, ಅಂದರೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಅಧ್ಯಯನ ಪೀಠ, ನೆಹರು ಚಿಂತನ ಕೇಂದ್ರ ಮತ್ತು ಸಂಸ್ಕೃತಿ ಇಲಾಖೆ, ಈ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಈ ನಾಟಕವನ್ನು ರಚಿಸಿದಂಥ ರಾಜಶ್ರೀ ಪೆರ್ಲಾ ಅವರಿಗೆ ಮತ್ತು ಈ ನಾಟಕವನ್ನು ಸಮರ್ಥವಾದ ಮತ್ತು ಅದ್ಭುತವಾದ ರೀತಿಯಲ್ಲಿ ನಿರ್ದೇಶನ ಮಾಡಿದಂಥ ಜಗನ್ ಪವಾರ್ ಅವರಿಗೆ ಮತ್ತು ಸಹ ನಿರ್ದೇಶನವನ್ನು ಮಾಡಿದಂಥ ನಮ್ಮ ವಿದ್ಯಾರ್ಥಿ ಚೇತನ್ ಅವರಿಗೆ ಹಾಗೂ ಅವರ ಜೊತೆಯಲ್ಲಿ ಸಂಗೀತಕ್ಕೆ ಸಹಕಾರವನ್ನು ನೀಡಿದಂಥ ನಮ್ಮ ವಿಶ್ವವಿದ್ಯಾನಿಲಯದ ಬಯೋಸೈನ್ಸ್ ವಿಭಾಗದ ವಿದ್ಯಾರ್ಥಿನಿಯಾಗಿರುವಂಥ ಮೇಧಾ ಅವರಿಗೆ ಹಾಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮಗೆ ಸಹಾಯವನ್ನು ನೀಡಿದಂಥ ಈ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂಥ ಅಕ್ಷಿತ್ ಅವರಿಗೆ ಎಲ್ಲರಿಗೂ ಕೂಡ, ಮತ್ತು ಭಾಳ ವಿಶೇಷವಾಗಿ ಯತೀಶ್ ಕುಡುಕು ಅವರಿಗೆ ಮತ್ತು ಎಲ್ಲ ಇದಕ್ಕೆ ನಾಟಕವನ್ನು ಸಿದ್ಧಪಡಿಸೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ವಂದನೆಗಳನ್ನು, ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಕೊನೆಗೆ ನಮ್ಮ ವಿದ್ಯಾರ್ಥಿಗಳ ಒಂದು ಕಲಾ ಪ್ರತಿಭೆ ಏನಿದೆ, ಅಭಿನಯದ ಪ್ರತಿಭೆ ಏನಿದೆ, ಅದು ಇಲ್ಲಿಗೆ ನಿಲ್ಲೋದು ಬೇಡ, ಮುಂದಕ್ಕೂ ಮುಂದುವರಿಲಿ ಅನ್ನೋ ರೀತಿಯಲ್ಲಿ ಹೇಳುತ್ತಾ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳುತ್ತಾ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ನಾಟಕ ಇವತ್ತು ಇಲ್ಲಿ ಮೊದಲ ಪ್ರದರ್ಶನವನ್ನು ಕಂಡಿದೆ. ಈಗಾಗಲೇ ಇನ್ನು 2 ಕಡೆ ಪ್ರದರ್ಶನವನ್ನು ಕಾಣೋದಕ್ಕೆ ಕಾಯ್ದಿರಿಸಲಾಗಿದೆ. ಕಾರಂತರು ಕಟ್ಟಿ ಬೆಳೆಸಿದಂಥ ಬಾಲವನ ಏನಿದೆ, ಆ ಬಾಲವನದಲ್ಲಿ ಮುಂದಿನ ತಿಂಗಳ 6ನೇ ತಾರೀಕು ಶನಿವಾರ ಸಂಜೆ 6:30 ಗಂಟೆಗೆ ಅಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಬಾಲವನದವರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಮತ್ತು 12ನೇ ತಾರೀಕು, ಮುಂದಿನ ತಿಂಗಳ 12ನೇ ತಾರೀಕು ಶುಕ್ರವಾರ ಸಂಜೆ ಉಡುಪಿಯಲ್ಲಿ ಈ ನಾಟಕ ಪ್ರದರ್ಶನಗೊಳ್ತಾ ಇದೆ. ಬಹುಶಃ ಇಷ್ಟು ಕಡಿಮೆ ಅವಧಿಯಲ್ಲಿ ಈ ನಾಟಕ 3 ಪ್ರದರ್ಶನಗಳನ್ನು ಕಾಣ್ತಾ ಇರೋದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು, ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳುತ್ತಾ ಸಹಕರಿಸಿದಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ, ಭಾಳ ವಿಶೇಷವಾಗಿ ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡ ಸರ್ ಅವರು ಮುಖ್ಯ ಅತಿಥಿಯಾಗಿ ಇಲ್ಲಿ ಕಾರಂತರ ಬಗ್ಗೆ ಮಾತನಾಡಿದಂಥ ಮಾತುಗಳೇನಿದ್ದಾವೆ, ಆ ಮಾತುಗಳ ಹಿನ್ನೆಲೆಯಲ್ಲಿ ಈ ನಾಟಕ ರೂಪಿತವಾಗಿರೋದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಅವರಿಗೂ ಕೂಡ ವಂದನೆಗಳನ್ನು ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ ಸಲಹೆ ಸೂಚನೆಗಳನ್ನು, ನಿಮ್ಮ ಮಾರ್ಗದರ್ಶನದ ನುಡಿಗಳನ್ನು ಮುಂದೆ ನನಗೆ ತಿಳಿಸಬೇಕು. ಏನಾದರೂ ಅದರಲ್ಲಿ ಇಂಪ್ರೂವೈಸೇಷನ್ ಮಾಡಿಕೊಳ್ಬೇಕು ಅಂತ ಆದರೆ, ಅದಕ್ಕೆ ಇನ್ನೇನಾದರೂ ಸೇರಿಸ್ಕೊಳ್ಬೇಕು ಅಂತ ಆದರೆ ನೀವು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಮತ್ತೊಮ್ಮೆ ಇದೇ ರೀತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೆ.